ಕರ್ನಾಟಕ ರಾಜ್ಯ ಪ್ರಚಾರ ಸಮಿತಿ ರಾಜ್ಯಾಧ್ಯಕ್ಷರು, ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಪರ್ವ, ಡಾಕ್ಟರ್ ಅಬ್ದುಲ್ ಶುಕೂರ್ ಗುರೂಜಿ ಸಾರಥ್ಯದಲ್ಲಿ ಹೊಸದಾಗಿ ಮೂಡಿಬರ್ತಾ ಇರುವ AS 24x7 ನ್ಯೂಸ್. ಹುಣಸೂರು ತಾಲೂಕು ಸ್ವಾಭಿಮಾನಿ ಗಾಣಿಗರ ಸಂಘದ ವತಿಯಿಂದ 2ನೇ ವರ್ಷದ ಪ್ರತಿಭಾ ಪುರಸ್ಕಾರ ಅಭಿನಂದನಾ ಹಾಗೂ ಸಂಘದ ಉದ್ಘಾಟನಾ ಕಾರ್ಯಕ್ರಮವನ್ನು ಹುಣಸೂರಿನ ಡಾಕ್ಟರ್ BR ಅಂಬೇಡ್ಕರ್ ಭವನದಲ್ಲಿ ನೆರವೇರಿಸಲಾಯಿತು. ಹುಣಸೂರು ತಾಲೂಕು ಅಭಿಮಾನಿ ಗಾಣಿಗರ ಸಂಘದ ನಾಮಫಲಕವನ್ನು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಹಾಗೂ ಮಡಿಲು ಗ್ರಾಮೀಣ ಅಭಿವೃದ್ಧಿ ಸೇವಾ ಸಂಸ್ಥೆ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀಮತಿ ತ್ರಿವೇಣಿರವರು ಉದ್ಘಾಟಿಸಿದರು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಕರ್ನಾಟಕ ರಾಜ್ಯ ಗಾಣಿಗರ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಅನಂತರವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಈ ಕಾರ್ಯಕ್ರಮದಲ್ಲಿ ತಾಲೂಕು ಗಾಣಿಗರ ಸಂಘದ ಅಧ್ಯಕ್ಷರಾದ ಇಂಟೆಕ್ ರಾಜು, ಅಖಿಲ ಕರ್ನಾಟಕ ಗಾಣಿಗರ ಸಂಘದ ಅಧ್ಯಕ್ಷರಾದ ರಾಜಶೇಖರ್, ಕಾನೂನು ಮಾಪನ ಶಾಸ್ತ್ರ ಇಲಾಖೆ ಉಪನಿಯಂತ್ರಕರಾದ MS ಕುಮಾರ್, KAS, ಮಾಜಿ ಹುಣಸೂರು ನಗರಸಭೆ ಅಧ್ಯಕ್ಷರಾದ ಶರವಣ್, ಮೈಸೂರು ಜಿಲ್ಲಾ ಗಾಣಿಗರ ಸಂಘದ ಅಧ್ಯಕ್ಷರಾದ NC ಉಮೇಶ್, ಶ್ರೀಮತಿ ಡಾಕ್ಟರ್ S ಪೂರ್ಣಿಮಾ, ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಪೂರ್ಣಿಮಾ ಆಸ್ಪತ್ರೆ ಮೈಸೂರು, ಸಮಾಜ ಸೇವಕರು ಹಾಗೂ IAS, KAS ತರಬೇತುದಾರರು, ದೇವರಾಜು ಒಡೆಯರ್, ಸಮಾಜ ಸೇವಕರಾದ ರಾಜು ತರಿಕಲ್, ಕಾರ್ಯಕ್ರಮದ ಆಯೋಜಕರಾದ ಕುಮಾರ್, ಸುಬ್ಬಣ್ಣ, ರಮೇಶ್, ಕೆಂಪರಾಜು, ಶಿವಣ್ಣ, ಲಕ್ಷ್ಮಣ್ ಇತರರು ಹಾಜರಿದ್ದರು. ವರದಿ ಮಸೀಂ ಶರೀಫ್, ಹುಣಸೂರು. ನಮ್ಮ ಹೆಣ್ಮಕ್ಳಿಗೆ ಮತ್ತು ನಮ್ಮ ಗಂಡು ಮಕ್ಕಳಿಗೆ ನಾವೇ ಸೃಷ್ಟಿ ಮಾಡಬೇಕು ಕೆಲಸಗಳನ್ನ. ನಮ್ಮ ಬರೋ ಪೇಷಂಟ್ಸು ನಮ್ಮ ಹಾಸ್ಪಿಟ್ಲಿಗೆ ಬರೋ ನಮ್ಮ ಹೊರಗಳಿಗೆ ಹೇಳೋದು, ನೀವು 4 ಜನ ಕೆಲಸ ಕೊಡಬೇಕು ಅನ್ನೋ ಮನಸ್ಸಿಟ್ಕೊಂಡು ಓದಿ. ಸೊ ಕೆಲಸ ಕೇಳಕ್ಕೆ ಹೋಗ್ಬೇಡಿ. ಯಾರ ಲಕ್ಷ್ಮಣ ಸೌದಿ ಇವತ್ತು ಹಾಲಿ MLA ಆಗಿದ್ದಾರೆ. ಇವತ್ತು ಲಕ್ಷ್ಮಣ ಸೌದಿ ಗಾಂಧಿ ಸಮಾಜದವರು ಬಾಗಲಕೋಟೆ ಜಿಲ್ಲೆಯಲ್ಲಿ 4ನೇ ಬಾರಿ ಲೋಕಸಭಾ ಸದಸ್ಯರಾಗಿ ಆಯ್ಕೆಯಾಗ್ತಾರಂತ ಗದ್ದಿನಗೌಡರು ಅವರು ಗಾಣಿಗ ಸಮಾಜದವರು, ಹಸನಪ್ಪ ಗಾಣಿಗ ಸಮಾಜದವರು, ಬೆಳ್ಳುಳ್ಳಿ ಗಾಣಿಗ ಸಮಾಜದವರು ಆಯ್ತಲ್ವಾ. ಇಲ್ಲಿ ಏನಾಗಿದೆ, ಆ ಕಡೆ ಹೋದಾಗ ಆ ಕಡೆ ಆರ್ಥಿಕ ಪಕ್ಷ ಚೆನ್ನಾಗಿದ್ದಾರೆ, ವಿದ್ಯಾವಂತರೆಲ್ಲ ಮಾಡ್ತಾರೆ. ಈ ಕಡೆ ಏನಾಗಿದೆ, ಭಾಳಷ್ಟು ಕುಂಠಿತವಾಗಿದೆ. ಇದನ್ನು ಯಾವ ರೀತಿ ನಮ್ಮ ಜನಾಂಗನ ಮುಂದಕ್ಕೆ ತಗೊಂಡೋಗ್ಬೇಕು ಅಂತ ಜವಾಬ್ದಾರಿ ಯಾರಿರ್ತದಂದರೆ ನಮ್ಮ ತಾಲೂಕಿನ ಆಡಳಿತ, ನಮ್ಮ ತಾಲೂಕಿನ ರಾಜಕೀಯ, ನಮ್ಮ ತಾಲೂಕಿನ ಅಧಿಕಾರ ವಹಿಸಿಕೊಂಡಂಥ ವ್ಯಕ್ತಿಗಳ ಬಗ್ಗೆ ಆದಷ್ಟು ಅರ್ಥಪೂರ್ಣವಾಗಿದೆ. ಯಾಕೆ ಅಂತ ಹೇಳಿದ್ರೆ, ಸಮಾಜದಲ್ಲಿ ನಡೀತಕ್ಕಂತಹ ಅನ್ಯಾಯಗಳನ್ನ, ಕೋರೆಗಳನ್ನ ತಿದ್ದೋದಕ್ಕಾಗಲಿ, ಅದನ್ನ ಪ್ರಶ್ನೆ ಮಾಡಲಿಕ್ಕಾಗಲಿ ಯಾವುದಾದ್ರೂ ಒಂದು ಸಮಾಜ ಇರಬೇಕಾಗ್ತದೆ. ಆ ಸಮಾಜವನ್ನ ಬೆಳೆಸಿಕೊಂಡು ಸಮಾಜದಲ್ಲಿ ಶೋಷಣೆಗೆ ಒಳಗಾದಂತಹ, ನಾನು ಸ್ವಲ್ಪ ಮುಂದೆ ಮಾತಾಡ್ತೀನಿ, ಸಮಾಜದ ಮುಖಾಂತರ ಏನು ಸಮಾಜದಲ್ಲಿ ಒಂದಷ್ಟು ಜನ ಶೋಷಣೆಗೆ ಒಳಗಾಗಿರ್ತಾರೆ, ಒಂದಷ್ಟು ಅನ್ಯಾಯಗಳನ್ನ ಎದುರಿಸ್ತಿರ್ತಾರೆ, ಅಂತವರೆಲ್ಲರೂ ಕೂಡ ಹೋಗಿ ಅವರ ಕಷ್ಟಗಳನ್ನ ಹೇಳ್ಕೊಳ್ಳೋದಕ್ಕೋಸ್ಕರ ಯಾವುದಾದ್ರೂ ಒಂದು ವೇದಿಕೆ ಬೇಕು. ಮೊದಲು ನೀವು ನಿಮ್ಮದೇ ಸಮಾಜದ ವೇದಿಕೆಗೆ ಅದನ್ನ ತಲುಪಿಸಿದಾಗ ಆ ಸಮಾಜ ಗಟ್ಟಿಯಾಗಿ ನಿಂತ್ಕೊಂಡು ಅದಕ್ಕೆ ಪರಿಹಾರಗಳನ್ನ, ಅದಕ್ಕೆ ಸೂಕ್ತ ಪರಿಹಾರಗಳನ್ನ ಹುಡುಕೋದಕ್ಕೆ ಒಂದು ಏನೋ ಮುಂದೆ ಅದು ಸಹಾಯಕಾರಿ ಆಗ್ತದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಮತ್ತೆ ಹೆಚ್ಚಿಗೆ ನಾನು ಸಮಾಜದ ಬಗ್ಗೆ ಮಾತಾಡಲಿಕ್ಕೆ ಹೋಗಲ್ಲ. ಇವತ್ತು ವಿಶೇಷವಾಗಿ ಸ್ಟೂಡೆಂಟ್ಸ್ ನೋಡಿದೆ, ನಾನು ತುಂಬಾ ಜನ ಸ್ಟೂಡೆಂಟ್ಸ್ ಸೇರಿದ್ದಾರೆ. ನಾನು ಸ್ಟೂಡೆಂಟ್ಸ್ ಎಲ್ಲ ಒಂದೆರಡು ಮಾತನಾಡ್ತೀನಿ. ಅದರಲ್ಲೂ ವಿಶೇಷವಾಗಿ ಹೆಣ್ಮಕ್ಳು ತುಂಬಾ ಜನ ಕಾಣಿಸಿದ್ರೆ ನನಗೆ ಬಹಳ ಖುಷಿ ಆಯ್ತು. ಯಾಕೆಂತ ಹೇಳಿದ್ರೆ ಇದು ಪುರುಷ ಪ್ರಧಾನ ಸಮಾಜ. ನಾನು ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದೀನಿ, ಮಹಿಳಾ ಪ್ರಧಾನ ಸಮಾಜ ಯಾವಾಗ ಆಗ್ತದೆ ಅಂತ. ಇವತ್ತಿಲ್ಲಿ ಗಾಣಿಗರ ಸಮಾಜದಿಂದ ನನ್ನೆಲ್ಲ ತಾಯಂದಿರು ಮತ್ತು ನನ್ನೆಲ್ಲ ಹೆಣ್ಣು ಮಕ್ಕಳು ಈಗಷ್ಟೇ SSLC ಮುಗಿಸಿರ್ತಕ್ಕಂಥವ್ರು, PUC ಮುಗಿಸಿರ್ತಕ್ಕಂಥವ್ರು ಬಂದಿರೋದು ನೋಡಿ ನನಗೆ ಬಹಳಷ್ಟು ಆತ್ಮತೃಪ್ತಿ ಬಂತು. ಯಾಕೆಂದ್ರೆ ಹೆಣ್ಮಕ್ಳು ಮುಂದೆ ಬರಬೇಕು. ಈಗ ನೀವೆಲ್ಲರೂ ನೋಡ್ತಾ ಇದ್ದೀವಿ ಸಮಾಜದಲ್ಲಿ ವಿದ್ಯಾರ್ಥಿಗಳ ಮೇಲೆ ಏನೆಲ್ಲ ನಡೀತಾ ಇದೆ, ದೌರ್ಜನ್ಯಗಳು ಏನಾಗ್ತಿದೆ, ನೀವು ಬರೀತಾ ಇರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳು ಸೋರಿಕೆ ಆಗ್ತಿದೆ, ಅದರಿಂದ ಇಷ್ಟೆಲ್ಲ ಸಮಾಜದಲ್ಲಿ ಗಲಭೆಗಳಾಗ್ತಿದೆ, ವಿದ್ಯಾರ್ಥಿಗಳು ಸೂಸೈಡ್ ಮಾಡ್ಕೊತಾ ಇದ್ದಾರೆ, ಅದೆಲ್ಲವನ್ನ ನೀವು ನೋಡ್ತಾ ಇದ್ದೀರಿ. ಇದೆಲ್ಲ ಒಂದು ಕಡೆ ನಾಳೆ ದಿನ ನಿಮಗೂ ಒಂದು ಶಕ್ತಿ ಆಗ್ಬೋದು. ಸಮಾಜ ಸೃಷ್ಟಿಯಾಗಿದೆ, ಇವತ್ತು ವೇದಿಕೆ ಕೊಟ್ಟಿದ್ದಾರೆ, ನಾಳೆ ದಿನ ನೀವು ಏನಾದ್ರೂ ಆಚೆ ಈಚೆ ಇದ್ದದ್ದು ಅನ್ಯಾಯಗಳನ್ನ ಎದುರಿಸಿದಾಗ ಅದನ್ನ ಸಂಬಂಧಪಟ್ಟವ್ರಿಗೆ ಹೋಗಿ ದೂರು ದಾಖಲಿಸಬಹುದು, ಅವ್ರನ್ನ ಕರ್ಕೊಂಡು ನೀವು ಮುಂದಿನ ಹಂತದಲ್ಲಿ ಚಳವಳಿಗಳನ್ನ ಮಾಡ್ಬೋದು, ಹೋರಾಟಗಳನ್ನ ಮಾಡ್ಬೋದು. ನೀವು ಕಳ್ಕೊಂಡಿರ್ತಕ್ಕಂಥ ಹಕ್ಕುಗಳನ್ನ ಮತ್ತೆ ನೀವು ಮರಳಿ ಪಡೆಯೋದಕ್ಕೆ ಇದೆಲ್ಲೋ ಒಂದು ಕಡೆ ಈ ಸಮಾಜ ಅಥವಾ ಈ ವೇದಿಕೆ ನಿಮಗೆ ಸಹಾಯ ಆಗ್ತದೆ ಅಂತಕ್ಕಂಥದ್ದು ನನ್ನ ಭಾವನೆ. ಇವತ್ತೇನು 2026 ಮತ್ತು 27ನೇ ಸಾಲಿನಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗುರುತು ಮಾಡಿ ಸನ್ಮಾನ ಮಾಡುವಂತಹ ಕಾರ್ಯಕ್ರಮ ಬಹಳ ವಿಶೇಷವಾದ ಕಾರ್ಯಕ್ರಮ ಹಾಗೂ ಅಮೋಘವಾದದ್ದು ಅಂತ ಹೇಳಕ್ಕೆ ಈ ಸಂದರ್ಭದಲ್ಲಿ ಬಯಸ್ತೇನೆ.
ಸೊ ಈ ರೀತಿ ಕಾರ್ಯಕ್ರಮದಲ್ಲಿ ಯಾವಾಗಲೂ ಮಾಡಿ ನಿಮ್ಮ ಜೊತೆ ನಾವು ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಇರ್ತೀವಿ ಅಂತ ಹೇಳ್ತಾ ನಾನು ಮಾತಾಡಿ ಬಯಸ್ತೇನೆ. ಬಂಧುಗಳೇ, ಇವತ್ತೇನು ತಾಲೂಕು ಗಾಡಿಗರ ಸ್ವಾಭಿಮಾನಿ ಸಂಘ ಉದ್ಘಾಟನೆ ಹಾಕೊಂಡಿದ್ದಾರೆ. ನಾನು ಈ ಗಾಡಿಗರ ಸಮುದಾಯದ ಉಗಮ ಯಾವ ರೀತಿ ಆಯಿತು ಅನ್ನೋದ್ರ ಬಗ್ಗೆ, ಈ ಪುರಾಣದಲ್ಲಿ ಏನು ಹೇಳುತ್ತೆ ಅನ್ನೋದ್ರ ಬಗ್ಗೆ 2 ಉಲ್ಲೇಖವನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ. ನೋಡಿ, ಶಿವನಿಗೆ ಬಹಳ ಪ್ರಿಯವಾದ ಜನ ಯಾರು ಅಂದರೆ ಅದು ಗಾಡಿಗರ ಸಮುದಾಯ. ಈ ಲೋಕವನ್ನ ಬೆಳಗಕ್ಕಾಗಿ ಬಂದವರು ಯಾರಂದ್ರೆ ಈ ಗಾಡಿಗರ ಸಮುದಾಯ. ಕ್ರಿಸ್ತಪೂರ್ವ 200ರಲ್ಲಿ ಸರಿಸುಮಾರು ನಿಮ್ಮ ಜನಾಂಗಕ್ಕೆ ಶಿವನ ಪ್ರತಿಫಲವಾಗಿ ಜನನಾದಂತಹ ಒಂದು ಸಮುದಾಯ ಅನ್ನೋದು ಗಾಡಿಗರ ಸಮುದಾಯ. ಯಾಕೆಂದ್ರೆ ಕೈಲಾಸ ಪರ್ವತದಲ್ಲಿ ಶಿವ ಪಾರ್ವತಿಯ ಒಂದು ವಿವಾಹ ನಿಶ್ಚಿತವಾಗಿರುತ್ತೆ. ಆ ಸಂದರ್ಭದಲ್ಲಿ ಸಾಕಷ್ಟು ಜನ ಒಂದು ಋಷಿಮುನಿಗಳು ಮತ್ತೆ ದೇವತಾ ಸ್ತ್ರೀಗಳು ಭಾಗವಹಿಸ್ತಾ ಇರ್ತಾರೆ. ಶಿವನಿಗೆ ಒಂದು ತಲೆ ಕೆಡುತ್ತೆ, ಏನಂದ್ರೆ ಈ ನನ್ನ ಮದುವೆ ಬಹಳ ವಿಜೃಂಭಣೆಯಿಂದ ಆಗಬೇಕು, ಈ ಒಂದು ಹಿನ್ನೆಲೆ ನಾನು ದೀಪವನ್ನು, ಲಕ್ಷಾಂತರ ದೀಪಗಳನ್ನ ಹಚ್ಚಬೇಕು ಅಂತೇಳಿ ಶಿವನಿಗೆ ಬಯಕೆ ಇರುತ್ತೆ. ಅದು ಪಾರ್ವತಿ ತನ್ನ ಶಿವನಿಗೆ ಬಯಕೆಯನ್ನು ವ್ಯಕ್ತಪಡಿಸಿರುತ್ತೆ. ಸೊ ಆ ಸಂದರ್ಭದಲ್ಲಿ ಶಿವ ಏನ್ ಮಾಡ್ತಾನೆ ಅಂದ್ರೆ ತಪಾಸಿಗೆ ಕೂತು ಆ ತಪಾಸಿನ ಬೆವರು ಭೂಮಿಗೆ ಬೀಳುತ್ತೆ. ಆ ಭೂಮಿಗೆ ಬಿದ್ದಂತ ಜನರಾದಂತ ವ್ಯಕ್ತಿನೇ ಈ ಗಾಡಿಗರ ಸಮುದಾಯ. ಸೊ ಹೀಗಾಗಿ ಈ ಗಾಡಿಗರ ಸಮುದಾಯ ಹೇಗೆ ಕೂತು ಅನ್ನೋಕ್ಕೆ ಇದೊಂದು ಉಲ್ಲೇಖ. ಮತ್ತೊಂದು ಉಲ್ಲೇಖ ಏನಂತಂದ್ರೆ, ಈ ಶಿವ ತನ್ನ ಮಗನ ಗಣಪತಿಯ ತಲೆಯನ್ನ ಕ್ಷೀರಶೇಖರ ಮಾಡಿದ ಸಂದರ್ಭದಲ್ಲಿ ಎಲ್ಲ ಇಲ್ಲೋಡಿ ಎಲ್ಲ ಅಲ್ಲ ಸರ್, ಎಲ್ಲ ಇಲ್ಲಿ ನೋಡಿ ಅಲ್ಲ ಹಾಗೆ ರೀ. ಮೈಸೂರು ತಾಲೂಕು ಸ್ವಾಭಿಮಾನಿ ಗಾಡಿಗರ ಸಂಘ ಆಯೋಜಿಸಿರುವ ಮಕ್ಕಳಿಗೆ ಕರ್ನಾಟಕ ರಾಜ್ಯ ಪ್ರಚಾರ ಸಮಿತಿ ರಾಜ್ಯ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಪರ್ವ ಡಾಕ್ಟರ್ ಅಬ್ದುಲ್ ಶುಕೂರ್ ಗುರೂಜಿ ಸಾರಥ್ಯದಲ್ಲಿ ಹೊಸದಾಗಿ ಮೂಡಿಬರ್ತಾ ಇರುವ AS 24x7 ನ್ಯೂಸ್.